ಹೆಲೋ ಎವ್ರಿವನ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಏಜ್ ಗ್ರೂಪ್ ವೈಸ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಬಟ್ ಕೆಲವು ಇನ್ಕಮ್ಸ್ಗೆ ಇನ್ಕಮ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗೋದಿಲ್ಲ. ಅದು ಯಾವ ಇನ್ಕಮ್ ಮತ್ತೆ ಯಾವ ತರ ಎಕ್ಸೆಂಪ್ಷನ್ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೊನೆಯವರೆಗೂ ಸ್ಕಿಪ್ ಮಾಡ್ದಿರೋಂಗೆ ಈ ವಿಡಿಯೋನ ನೋಡಿ. ಹಾಯ್, ಮೈಸೆಲ್ಫ್ ಚೈತ್ರ PA ಫ್ರಮ್ ಸಾಯಿ ಫೈಲಿಂಗ್. ಫಸ್ಟ್ ಒನ್, ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ. ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಸೇಲ್ ಆಫ್ ಕ್ರಾಪ್ಸ್ ಅಂದ್ರೆ ಬೆಳೆ ಮಾರಾಟ ಮಾಡುವುದು, ಮತ್ತೆ ರೆಂಟ್ ರಿಸೀವ್ಡ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂಡ್ ಆಲ್ಸೋ ಸೇಲ್ಸ್ ಅಂಡ್ ಪರ್ಚೇಸ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್. ಸೊ ಈ ಮೂರು ಇನ್ಕಮ್ಸ್ ಎಕ್ಸೆಂಪ್ಟ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಆಗಿರುತ್ತೆ. ಅಂಡ್ ದ ಸೆಕೆಂಡ್ ಒನ್, ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ NRE ಅಕೌಂಟ್ಸ್. ಸೊ ಈ ಇನ್ಕಮ್ ಸಹ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಕ್ಸೆಂಪ್ಟ್ ಆಗಿರುತ್ತೆ. ಅಂಡ್ ದ ಥರ್ಡ್ ಒನ್, ಗ್ರಾಜ್ಯುಯಿಟಿ. ಸೊ ಇನ್ನು ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಟೈಮ್ ಅಲ್ಲಿ ಗ್ರಾಜ್ಯುಯಿಟಿ ಅಮೌಂಟ್ ಅಂತ ರಿಸೀವ್ ಮಾಡ್ಕೊಂತಾರೆ. ಸೊ ಅದು ಅಪ್ ಟು 20 lakhs ವರೆಗೂ ಎಕ್ಸೆಂಪ್ಟ್ ಆಗಿರುತ್ತೆ. ಅಂಡ್ ದ ಫೋರ್ತ್ ಒನ್, ಪ್ರಾಫಿಟ್ಸ್ ಫ್ರಮ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಪ್ರತಿ ವರ್ಷ ಪಾರ್ಟ್ನರ್ಸ್ಗೆ ಪ್ರಾಫಿಟ್ ಅನ್ನ ಶೇರ್ ಆಗುತ್ತೆ. ಸೊ ಆ ಶೇರ್ ಆಗಿರೋ ಅಮೌಂಟ್ ಸಮೇತ ಎಕ್ಸೆಂಪ್ಟ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಆಗಿರುತ್ತೆ. ಅಂಡ್ ದ ಫಿಫ್ತ್ ಒನ್, ಸ್ಕಾಲರ್ಶಿಪ್. ಕೆಲವು ಸ್ಟೂಡೆಂಟ್ಸ್ ಗವರ್ಮೆಂಟ್ ಅಂಡ್ ಪ್ರೈವೇಟ್ ಸೆಕ್ಟರ್ಸ್ ಇಂದ ಸ್ಕಾಲರ್ಶಿಪ್ ಅಮೌಂಟ್ ರಿಸೀವ್ ಆಗ್ತಾ ಇರುತ್ತೆ. ಸೊ ಆ ಇನ್ಕಮ್ ಎಕ್ಸೆಂಪ್ಟ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಆಗಿರುತ್ತೆ. ಸಿಕ್ಸ್ತ್ ಒನ್, ಪ್ರಾವಿಡೆಂಟ್ ಫಂಡ್. ಒಂದು ಎಂಪ್ಲಾಯಿ ಮೋರ್ ದನ್ 5 years ಗಿಂತ ಕೆಲಸ ಮಾಡಿ ಆ ಪ್ರಾವಿಡೆಂಟ್ ಫಂಡ್ ಅನ್ನ ವಿತ್ಡ್ರಾ ಮಾಡ್ಕೊಂಡ್ರೆ ಅದು ಸಹ ಎಕ್ಸೆಂಪ್ಟ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಆಗಿರುತ್ತೆ. ಅಂಡ್ ದ ಸೆವೆಂತ್ ಒನ್, ಟ್ಯಾಕ್ಸ್ ಫ್ರೀ ಪೆನ್ಷನ್. ಕೆಲವು ಆರ್ಗನೈಸೇಷನ್ಸ್ ಲೈಕ್ UNO, ಈ ಆರ್ಗನೈಸೇಷನ್ಸ್ ಇಂದ ಬಂದ ಪೆನ್ಷನ್ ಕೂಡ ಎಕ್ಸೆಂಪ್ಟ್ ಆಗಿರುತ್ತೆ. ಅಂಡ್ ದ ಲಾಸ್ಟ್ ಒನ್, ವಾಲಂಟರಿ ರಿಟೈರ್ಮೆಂಟ್. ಅಂದ್ರೆ ಕೆಲವು ರಿಟೈರ್ಮೆಂಟ್ ಗಿಂತ ಮುಂಚೆನೆ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಅಮೌಂಟ್ ರಿಸೀವ್ ಮಾಡ್ಕೊಂತಾರೆ. ಸೊ ಆ ಅಮೌಂಟ್ ಅಲ್ಲಿ ಅಪ್ ಟು 5 lakhs ವರೆಗೂ ಟ್ಯಾಕ್ಸ್ ಎಕ್ಸೆಂಪ್ಟ್ ಇರುತ್ತೆ. ಅಂಡ್ ಆಲ್ಸೋ ಮ್ಯಾರೇಜ್ಗೆ ಯಾರೆಲ್ಲ ರಿಲೇಟಿವ್ಸ್ ಇಂದ ಗಿಫ್ಟ್ ರಿಸೀವ್ ಮಾಡ್ಕೊಂತಾರೆ ಆ ಇನ್ಕಮ್ ಸಹ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದ್ದಲ್ಲಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.